ಅಂತ. ವಕೀಲರೇ, ನಾವು ಕೇಳಿದ್ದಕ್ಕೆಲ್ಲ ಕೌಂಟ್ರ್ ಕೇಸ್ ಹಾಕಿ ಬರ್ತೀವಿ, ಓಕೆನಾ? ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಯಜಮಾನ್ರೆ? ತುಂಬಾ ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ತಾನೇ ಒಂದು ತುಂಬಾ ಅರ್ಥ ಇಲ್ಲ ಮಾಡ್ಕೊಂಡಿದ್ದೀನಿ. ಇಲ್ಲ, ನಾನು 7 ಜನ್ಮಕ್ಕೂ ಆಗಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಮುಂದಿನ 7 ಜನ್ಮಕ್ಕೂ ಅವರೇ ನನ್ನ ಗಂಡ ಆಗಿ ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ ದೇವರಲ್ಲಿ. ಅವ್ರಿಗೂ ಒಂದು ಮಾತು ಕೇಳಿ ನೋಡಿ. ಆಯ್ತು ಆಯ್ತು, ಕೇಳಿ. ಅವ್ರಿಗಿದೆ 7ನೇ ಅನ್ಸಿದ್ರೆ? ಇಲ್ಲ ಇಲ್ಲ, ಅವರು ಅಷ್ಟೇ ನನ್ನನ್ನ ಅಷ್ಟೇ ಇಷ್ಟಪಡ್ತಾರೆ, ಅಷ್ಟೇ ಜೊತೆಯಾಗಿ ಹೋಗ್ತಾ ಇದೀವಿ ಜೊತೆಗೆ. ಅದನ್ನು ನೀವೇ ಹೇಳ್ಬೋದಾ? ಹೇಳಿ ಬಿಡಿ. ನಿಮ್ಮ ಮೊದಲ ಪ್ರಶ್ನೆ, ಶಾಪಿಂಗ್ ಅಂತ ಹೋದ್ರೆ ಮಕಾಮೂತಿ ನೋಡಿದ್ರೆ ಇಷ್ಟ ಬಂದ ಖರ್ಚು ಮಾಡೋದು ಯಾರು? ಅಂದ್ರೆ ಅಂದ್ರೆ ಪಂದ್ರೆಲ್ಲ ಇಲ್ಲ, ನೀವ ನಿಮ್ಮ ಯಜಮಾನ. ಯಾವ ಶಾಪಿಂಗು? ಬಟ್ಟೆನ? ಏನೋ ಒಂದು ಶಾಪಿಂಗ್. ಮುಖ ಮೂತಿ ನೋಡಿದ್ರೆ ನಾನು ಖರ್ಚು ಮಾಡ್ತೀನಿ. ಯಾರು ಮುಖ ಮೂತಿ ನೋಡಿದ್ರೆ? ಯಾವ್ದನ್ನು ನೋಡಲ್ಲ. ಶಾಪಿಂಗ್ ಅಂತ ಬಂದ್ರೆ ದುಡ್ಡು ನೋಡಲ್ಲ, ಲೆಕ್ಕಾಚಾರ ಹಾಕೋದು ನಮ್ಮನೆಯವರು. ನಾನು ಯಾವ್ದು ಲೆಕ್ಕಾಚಾರ ಹಾಕಲ್ಲ, ಹೋಗೋದು ಕೊಟ್ಬಿಟ್ಟು ತಗೊಂಡ್ಬರ್ತಾ ಇರೋದಷ್ಟೇ, ಮುಖ ಮೂತಿ ನೋಡಲ್ಲ. ಅದೇನ ನಿಮ್ಮ ಯಜಮಾನ್ರು ಹೇಳಿದ್ದು ಸಮಾಜ ಸೇವೆ ಮಾಡ್ತೀನಿ ಅಂತ? ಅಲ್ಲ, ಅದು ಆಗುತ್ತೆ, ಸಮಾಜ ಸೇವೆ ಅದು ಮಾಡ್ತಾ ಇದೀವಿ. ಆಯ್ತು. ನಿಮ್ಮ 2ನೇ ಪ್ರಶ್ನೆ, ಬೆಟ್ಟದಷ್ಟು ಪ್ರೀತಿ ಇದ್ರು ಅದನ್ನು ತೋರಿಸ್ಕೊಳ್ದೇ ಇರೋರು ಯಾರು? ನಮ್ಮ ಮನೆಯವರು. ತುಂಬಾ ಎಕ್ಸ್ಪ್ರೆಸ್ ಮಾಡ್ಬಿಡ್ತೀನಿ, ಆದ್ರೆ ಅವ್ರಿಗೆ ನನ್ನ ಬಗ್ಗೆ ತುಂಬಾ ಪ್ರೀತಿ ಇದೆ, ಆದ್ರೆ ತೋರಿಸ್ಕೊಳ್ಳಲ್ಲ. ಆದ್ರೆ ನಾನು ಹಂಗಲ್ಲ, ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀನಿ. ಯಾಕೆ ತೋರಿಸ್ಕೊಳಲ್ಲ? ಒಂದ್ಸರಿ ತೋರಿಸಿ ಅಂತ ಹೇಳಿ. ಅದು ಹೇಳ್ತಾರೆ, ಆದ್ರೆ ನಾನು ಪದೇ ಪದೇ ಹಂಗೆ ಹೇಳ್ಕೊಳಕ್ಕಾಗಲ್ಲ, ನೀನೇನೋ ಹೇಳ್ತಾ ಇರ್ತೀಯ ಅಂತ ಹೇಳಿದ್ದಾರೆ ಸಾಕಷ್ಟು ಬಾರಿ. 7 ಜನ್ಮ. ಓಕೆ, ಮುಂದಿನ ಪ್ರಶ್ನೆ, ಎಲ್ಲಾದ್ರೂ ಆಚೆ ಹೋದ್ರೆ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಯಾರು? ನಾನೇ ತುಂಬಾ ಅಂದ್ರೆ ಅವ್ರನ್ನ 1 ನಿಮಿಷ ಬಿಟ್ಟಿರಕ್ಕೂ ನನ್ಗೆ ಕಷ್ಟ ಆಗುತ್ತೆ, ತುಂಬಾ ಮಿಸ್ ಮಾಡ್ಕೊತೀನಿ. ಅವ್ರು ಮಿಸ್ ಮಾಡ್ಕೊಳ್ಳೋದು? ಅವರು ಮಾಡ್ಕೋತಾರೆ, ಅಂದ್ರೆ ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಅವ್ರು ಎಕ್ಸ್ಪ್ರೆಸ್ ಮತ್ತೆ ಇವತ್ತೆಲ್ಲ ಫ್ರೆಂಡ್ಸ್ ಜೊತೆ ಒಂದು ತಿಂಡಿಗೆ ಹೋಗಿದ್ರು, ತುಂಬಾ ಎಷ್ಟು ಅಂದ್ರೆ ನಂಜನಗೂಡ್ಗೆ ಹೋಗಿದ್ರು ಚಪಾತಿ ತಿನ್ನಕ್ಕೆ. ನಾನು ಬಿಟ್ಟು ಹೋಗಿದ್ದಾರೆ ಅಂತ ಎಷ್ಟು ಫೀಲ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅವ್ರು ಚಪಾತಿ ಸಿಗ್ಲಿಲ್ವಂತೆ. ನಾನು ಅಂದೆ ನನ್ನ ಶಾಪನೇ ತಟ್ಟಿದೆ, ಅದಕ್ಕೆ ಚಪಾತಿ ಸಿಗ್ಲಿಲ್ಲ ಅಂತ. ಸೊ ಅಷ್ಟು ಮಿಸ್ ಮಾಡ್ಕೋತೀನಿ ಅವ್ರು. ನೀವು ನಿಮ್ಮ ಯಜಮಾನ್ರ ಮಿಸ್ ಮಾಡ್ಕೊಂಡು ಚಪಾತಿ ಮಿಸ್ ನನ್ನ ಗಂಡನ್ನೇ ಮಿಸ್ ಮಾಡ್ಕೋತೀನಿ. ಒಂದೊಂದು ಕ್ಷಣನ ಅವ್ರ ಜೊತೆನೇ ಇರ್ಬೇಕು ಅಂತ ಸದಾ ಬಯಸ್ತೀನಿ. ಒಂದ್ ಚಪಾತಿಗೋಸ್ಕರ ಗಂಡಿಗೆ ಶಾಪ ಹಾಕೋರಲ್ಲ. ಜೊತೆಲಿ ಕರ್ಕೊಂಡು ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ. ಒಟ್ಟಲ್ಲಿ ನಿಮ್ಮ ಮುಂದಿನ ಪ್ರಶ್ನೆ, ಪೈಸಾಗೂ ಲೆಕ್ಕ ಹಾಕೋದು ಯಾರು? ತುಂಬಾ ಲೆಕ್ಕಾಚಾರ ಯಾರು? ಅವರೇ, ನಮ್ಮನೆಯವರೇ. ಮನೆಯವರೇ. ಅದು ತುಂಬಾ ಅಂದ್ರೆ ನಾನೇನಿಲ್ಲ, ನಾನು ಧಾರಾಳ. ಅವ್ರೆಲ್ಲದಕ್ಕೂ ಲೆಕ್ಕಾಚಾರ ಹಾಕಿ 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 ತುಂಬಾ ಈ ತರ ತರ ಆ ತರ ಅಂತ ಹೇಳ್ಬೋದು. ಅಂದ್ರೆ ದಾನ ಮಾಡೋದ್ರಲ್ಲಿ ಏನಿಲ್ಲ, ಯಾರಾದ್ರೂ ಬಂದ್ರೆ ಕೊಡ್ತಾ ಇರ್ತಾರೆ. ಅದು ಬಿಟ್ರೆ ಇನ್ ಬಾಕಿ ವಿಚಾರದಲ್ಲಿ ಎಲ್ಲದ್ರಲ್ಲೂ ಲೆಕ್ಕಾಚಾರ ಹಾಕಿ ಖರ್ಚು ಮಾಡೋದು. ನೋಡೋಣ, ತುಂಬಾ 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 7 ಜನ್ಮಗಳ ಸಾರಥಿ ಯಾರು ಅಂತ ನೋಡೋಣ. ಕರೆದು ನಿಮ್ಮ ಯಜಮಾನ್ರು. ಗಂಡ ಚಿನ್ನು ಬನ್ನಿ, ಕಾಯ್ತಾ ಇದ್ದಾಳೆ. ಇನ್ನೊಂದು ನಾನೇ ಬಂದಿದ್ದೀನಿ. ಗಂಡ ಬೇಗ ಬನ್ನಿ, ನಿಮ್ಮ ಹೆಂಡತಿ ಕಾಯ್ತಾ ಇದ್ದಾಳೆ. ಗಂಡ ಅಂತಾನೆ ಕರೆಯೋದು. ಕರ್ಲೆ ಕಿತ್ತೋಗ್ಬಿಡ್ಬೇಕು ಗಂಟೆಗೆ. ಗಂಡ ಚಿನ್ನು. 7 ಜನ್ಮದ ಬಂಡ ನನ್ನ ಗಂಡ. ಬನ್ನಿ ಯಜಮಾನ್ರೆ, ನಿಮ್ಮ ವೈಫು ನಿಮ್ಮನ್ನ ಸಿಕ್ಕಾಬಿಡ ಇಷ್ಟಪಡ್ತಾರಂತಲ್ರಿ? ಅರೇಂಜ್ ಕಮ್ ಲವ್ ಮ್ಯಾರೇಜ್. ಅರೇಂಜ್ ಕಮ್ ಲವ್ ಮ್ಯಾರೇಜ್. ಎಷ್ಟು ಸಲ ಲವ್ ಆಗಿದೆ? ಲವ್ ಅವ್ರಿಗೆ ಸಿಕ್ಕಾಬಡಿ ಲವ್ ಆಗಿದೆ. ಅವ್ರಿಗೆ ಅಂದ್ರೆ ನಿಮಗೆ ನಾಚೆ ಇರ್ತೀರ ನೀವು? ನಮಗೂ ಲವ್ವೇ. ಹಂಗೆ ಹೇಳ್ಬೇಕಂದ್ರೆ ಅವ್ರಿಗೆ ಆಗ್ತಾ ಇರುತ್ತೆ, ನಮಗೆ ಇಲ್ಲ ಇಲ್ಲ, ಅವರು ಲವ್ ಬಟ್ ಫಸ್ಟ್ ಆಯ್ತು. ಹಾ, ನೋಡಿದ ತಕ್ಷಣ ಲವ್. 3 ತಿಂಗಳು ನಡೆಸಿರೋದು. ಯಾರನ್ನ? ಹುಡುಗಿನ ತೋರ್ಸಕ್ಕೆ ಹುಡುಗಿ ತೋರ್ಸೋ ಶಾಸ್ತ್ರಕ್ಕೆ 3 ತಿಂಗಳು ನಮ್ಗೆ ಆಟ ಆಡ್ತಿರೋದು. ನೋಡಿದ ತಕ್ಷಣ ಫ್ಲಾಟ್. ಯಾವ ಫ್ಲಾಟು? ಕಿಟಕಿಲಿ ಹುಡುಗಿ ನೋಡಕ್ ಹೋದ್ನಾ, ಬೈಕ್ ನಿಲ್ಲಿಸ್ದೆ, ಕಿಟಕಿನಲ್ಲಿ ನೋಡ್ಬಿಟ್ಟಿದಾರೆ ನನ್ನ. ಹಾಡಿದ್ಯಲ್ಲ ಹಿಂದಿಲೆ, ಏನು ವಾಲಿ ಕಿಟಕಿ ಮೇ ಏಕ್ ಚಾಂದ್ ಕಾ ಟುಕಡಾ ರಹತಾ ಹೈ. ಓ ಟುಕಡಾ ಸೊ ಕಿಟಕಿ ಲವ್ ಸ್ಟೋರಿ. ಕಿಟಕಿಲಿ ನೋಡಿ ನಮ್ಮನ್ನ ಇಷ್ಟಪಡ್ತೀವಿ. ನೀವು ಎಲ್ಲಿ ನೋಡಿದ್ರಿ ಫೋಟೋ? ನೀವು ಕಿಟಕಿಲಿ ನೋಡ್ಲಿಲ್ಲ, ನೋಡ್ಬೇಕಾಯ್ತು ಸರ್. ಎಲ್ಲಿ ಬಿಡಿ. ನಿಮ್ಮ ಮೊದಲ ಪ್ರಶ್ನೆ, ಶಾಪಿಂಗ್ ಅಂತ ಹೋದ್ರೆ ಮಕಾಂಬೂತಿ ನೋಡ್ಬೇಕು, ಸಿಕ್ಕಾಪಟ್ಟೆ ಖರ್ಚು ಮಾಡೋದು ಯಾರು? ಇವರೇ.
ಖರ್ಚು ನಾವು ಜಾಸ್ತಿ ಮಾಡ್ತೀವಿ. ಮಾಡೋಣ. ಓಕೆ, ಎರಡನೇ ಪ್ರಶ್ನೆ. ನಿಮ್ಮಿಬ್ಬರಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ರು ಅದನ್ನು ತೋರಿಸ್ಕೊಳ್ದೇ ಇರೋದು, ಎಕ್ಸ್ಪ್ರೆಸ್ ಮಾಡದೇ ಇರೋದು ಯಾರು? ಎಕ್ಸ್ಪ್ರೆಸ್ ಜಾಸ್ತಿ ನಾನು ಮಾಡಲ್ಲ, ಎಕ್ಸ್ಪ್ರೆಸ್ ಎಲ್ಲ ಜಾಸ್ತಿ ಮಾಡೋದು. ಸೊ ನೀವು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ಲವ್ ಇಲ್ಲ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದು. ಬಟ್ ಲವ್ ಇದೆ, ಇದೆ ಒಂಚೂರು ಎಕ್ಸ್ಪ್ರೆಸ್ ಮಾಡಿ ನೋಡ. ಐ ಲವ್ ಯು ಡಾರ್ಲಿಂಗ್. ಭಗವಂತ ಈ ಕಣ್ಣಲ್ಲಿ. ಓಕೆ, ಮುಂದಿನ ಪ್ರಶ್ನೆ. ನೀವೆಲ್ಲ ಆಚೆ ಹೋದ್ರೆ ತುಂಬಾ ಮಿಸ್ ಮಾಡ್ಕೊಳ್ಳೋದು ಯಾರು? ಅಂದ್ರೆ ನೀವಾಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಒಬ್ಬರು ಐದು ನೋಡಿ ಒಬ್ಬರೊಬ್ರು ಯಾರು ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಯಾರು? ಹೆಂಗಸ್ರೆ ಜಾಸ್ತಿ ಮಿಸ್ ಮಾಡೋದು. ಹೆಂಗೆ? ಅದು ನನ್ನ ಸ್ಟಾರ್ಟಿಂಗ್ ಮದುವೆ ಆದಾಗ ನನ್ನ ಕಂಪ್ನಿ ಕೆಲಸದ ಮೇಲೆ ಹೊರಗಡೆ ಎಲ್ಲ ಹೋಗ್ಬೇಕಾಗಿದ್ದು, ಅವಾಗ ಎಷ್ಟು ಫೋನ್ ಬರೋದು ಅಂದರೆ ಅಷ್ಟು ಫೋನ್ ಬರೋದು. ಅವರು ಅವಾಗ ಮನೇಲೇ ಇರ್ತಿದ್ರು, ಹೊರಗಡೆ ವರ್ಕ್ ಮಾಡ್ತಾ ಇರಲಿಲ್ಲ. ಸೊ ಪ್ರೀತಿ ಅದು ಜಾಸ್ತಿ ಇರುತ್ತಲ್ಲ, ಸೊ ಎಕ್ಸ್ಪ್ರೆಸ್ ಮಾಡ್ತಾರ, ಫೋನ್ ಮಾಡಿ ವಿಚಾರಿಸ್ಕೋತಿದ್ರು. ಈಗ ಈಗಲೂ ಇದೆ ಪ್ರೀತಿ ಏನು ಕಡಿಮೆ ಆಗಿಲ್ಲ, ಈಗ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗೆ ಆಗ ಬ್ಯುಸಿ ಇರಲಿಲ್ಲ, ಈಗ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದೆ. ಬಹಳ ಸಂತೋಷದ ಕಡೆಯ ಪ್ರಶ್ನೆ. ನಿಮ್ಮಿಬ್ಬರಿಗೆ ಪೈಸಕ್ಕೂ ಲೆಕ್ಕ ಹಾಕೋದು ಯಾರು? ನಾನೇ. ಔಟ್ ಆಫ್ ದ ಬಾಕ್ಸ್ ಪ್ರಶ್ನೆ ಕೇಳ್ತೀನಿ. ನಿಮ್ಮಿಬ್ಬರಲ್ಲಿ ಒಬ್ರಿಗೊಬ್ರು ಶಾಪ ಹಾಕೋದು ಯಾರು? ಶಾಪ್ ಆದರೆ ಗೊತ್ತಲ್ಲ ಯಾರು ಅಂತ, ಅದು ಸಿಟ್ಟು ಬಂದರೆ ಯಾರ್ದು ಬತ್ತಳಿಕೆ ಅಂತ ಗೊತ್ತಲ್ಲ, ಅದನ್ನ ಹೇಳ್ಬೇಕಾ? ಅದೇ ಒಂದು ಮಾತು ಹೇಳ್ಬಿಡಿ, ಪರವಾಗಿಲ್ಲ. ಲೇಡೀಸ್ ಮಾಮೂಲಿ ಅಲ್ವಾ, ಅದು ಕೋಪ ಎತ್ತಿ ಮೇಲೆ ಹೋದ್ರೆ ಬನ್ನಿ, ಏನೋ ಹೇಳಿದ್ರು ನೀವು ನಂಜನ್ ಕುಡ್ಗೋದಾಗ ಚಪಾತಿ ಸಿಕ್ಕಿದ್ರೆ ಚಪಾತಿ ಅದಕ್ಕೆ ಓ ಸಿಕ್ಕಿಲ್ಲ ಇವತ್ತು ಚಪಾತಿ ಸಿಕ್ಕಿಲ್ಲ. ಹೋಗಿ ಬಿಡಿ. ಒಟ್ಟಲ್ಲಿ 4 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾದ ಉತ್ತರ? 4 ಸರಿಯಾಗಿ ಒಡ್ರಿ ಚಪ್ಪಾಳೆ. ಇಲ್ಲ. ಕಂಗ್ರ್ಯಾಚುಲೇಷನ್ಸ್.